ಇಲ್ಲಿ ಮಹಿಳೆಯರು ಮಾತ್ರ ಮನುಷ್ಯರು, ಗಂಡಸರೆಲ್ಲ ಕಬ್ಬಿಣದ ರಾಡ್ಗಳ. ನಾವ್ ಹೆಣ್ಮಕ್ಳೆಲ್ಲ ಆಧಾರ್ ಕಾರ್ಡ್ ತೋರ್ಸ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಹೋಗೋದು, ಅವರು ಟಿಕೆಟ್ ದುಡ್ಡು ಕಟ್ಟಿನೂ ನಿಂತ್ಕೊಂಡು ಹೋಗೋದು. ಹೆಣ್ಮಕ್ಳಿಗೆ ಮಾತ್ರ ಸುಸ್ತಾಗತ್ತೆ, ಕೈಕಾಲ್ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಅದೇ ಗಂಡಸರಿಗೆ ಯಾರಿಗೂ ಬರಲ್ವಾ? ಮಹಿಳೆಯರಿಗೆ ಮಾತ್ರ ಇರೋ ಬಸ್ ಸೀಟ್ ರಿಸರ್ವೇಶನ್ ಗಂಡಸರಿಗೆ ಯಾಕಿಲ್ಲ? ಅದ್ ಯಾವ್ದೋ ಫ್ರೀ ಬಸ್ ಅಂತ ಬಿಟ್ಟಿದ್ದು. 700-800 ಮೀಟರ್ ಇರೋ ಕೊತ್ತಿಮೀರಿ ಕರ್ಬೇವಿನ ಸೊಪ್ಪು ತರೋದಕ್ಕೂ ಬಸ್ ಅಲ್ಲೇ ಹೋಗ್ತಾರೆ. ಹೊರಗಡೆ ಎಲ್ಲ ಹೆಂಗಸರು ಗಂಡಸರು ಒಂದೇ ಅಂತ ಇರೋ ಸಮಾನತೆ ಬಸ್ ಹತ್ತಿದ ತಕ್ಷಣ ಎಲ್ಲೋಗುತ್ತೆ? ಬಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಮುಕ್ಕಾಲ್ ಭಾಗ ಹೆಂಗಸರೇ ಇರ್ತಾರೆ. ಮೀಸಲಾತಿ ಕೊಡಿ ಬೇಡ ಅಂತ ಹೇಳಲ್ಲ, ಹೆಂಗಸರಿಗೆ ಎಷ್ಟು ಮೀಸಲಾತಿ ಕೊಡ್ತೀರೋ ಗಂಡಸರಿಗೂ ಅಷ್ಟೇ ಮೀಸಲಾತಿ ಕೊಡಿ. ಏನೋ ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಮತ್ತೆ ಪ್ರೆಗ್ನೆಂಟ್ ವುಮನ್ ಗಳಿಗೆ ಕೊಟ್ರೆ ಫೇರ್ ಅಂತ ಅನ್ಕೊಳ್ಳೋಣ. ಬರೀ ಮಹಿಳೆಯರಿಗೆ ಮಾತ್ರ ರಿಸರ್ವೇಶನ್, ಗಂಡಸರಿಗೆ ಇಲ್ಲ ಅಂದಾಗ ಆ ಜನರಲ್ ಸೀಟ್ ಗಳಲ್ಲೂ ಮಹಿಳೆಯರೇ ಇರ್ತಾರೆ ಈ ನಡುವೆ ಜಾಸ್ತಿ ಫ್ರೀ ಬಸ್ ಬಿಟ್ಮೇಲಿಂದ. ಇಂತಹ ವ್ಯವಸ್ಥೆ ನಮ್ಗಂತೂ ಬೇಡ. ಹೆವಿ ಮೆಟಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರ್ ಗಳಲ್ಲಿ ತುಂಬಾ ಭಾರ ಇರೋ ವಸ್ತುಗಳನ್ನ ಎತ್ಕೊಂಡು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಗಂಡಸರೇ ಜಾಸ್ತಿ, ಮ್ಯಾಕ್ಸಿಮಮ್ ಗಂಡಸರೇ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೊಂದು ಕೆಲಸ ಮಾಡಿ ಬಸ್ ಒಳಗ್ ಬಂದ ಮೇಲೂ ಕೂತ್ಕೊಳಕ್ ಒಂಚೂರು ಜಾಗ ಸಿಕ್ಕಿಲ್ಲ ಅಂದ್ರೆ ಗಂಡಸರಾಗ ಹುಟ್ಟಿರೋದೇ ಘೋರ ಶಾಪ ಅಂತ ಅನ್ಸ್ಬಿಡುತ್ತೆ ಅವರಿಗೆ. ಅಷ್ಟು ಬೇಜಾರ್ ಮಾಡಿಸ್ಬಿಡ್ತೀರಾ. ಎಲ್ಲಾದ್ರಲ್ಲೂ ಸಮಾನತೆ ಬೇಕು, ಇದ್ರಲ್ಲೂ ಇರ್ಲಿ ಬಿಡಿ. ಒಬ್ಬರಿಗೆ ರಕ್ಷಣೆ ಕೊಡೋ ಹೆಸರಲ್ಲಿ ಇನ್ನೊಬ್ಬರನ್ನ ಶೋಷಣೆಗೆ ಒಳಗಾಗಿಸ್ಬಾರ್ದು.